ಅಚ್ಚರಿ ಏನು ಅನ್ನಿಸ್ತಾ ಇಲ್ಲ. ಈ ಸರ್ಕಾರ ಭ್ರಷ್ಟ ಅಧಿಕಾರಿಗಳನ್ನು ಪೋಷಿಸುವಂಥ ಕೆಲಸವನ್ನು ಕಳೆದ 2 ತಿಂಗಳಿಂದ ಮಾಡಿಕೊಂಡೇ ಬರ್ತಾ ಇದ್ದಾರೆ. ನಮಗೇನಿಲ್ಲ, ಇದಕ್ಕಿಂತನೂ ಇನ್ಯಾವುದಾದ್ರು ಒಳ್ಳೆ ಹುದ್ದೆ ಕೊಟ್ಬಿಡ್ತಾರೇನೋ ಅಂತ ಆತಂಕ ಇತ್ತು. ನಾವು ಹೇಳ್ತಾನೆ ಇದ್ವಿ, ಈ ಅಧಿಕಾರಿಯನ್ನು ಅಮಾನತ್ ಮಾಡಿ ಸಸ್ಪೆನ್ಷನ್ಲಿ ಇರಿಸ್ಬಿಟ್ಟು ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾಯಿದ್ವಿ. ಇವತ್ತಿನ ಈ ನಿರ್ಣಯ ಏನು ಅವ್ರು ಮಾಡ್ಕೊಂಡಿದ್ದಾರೆ ಅದರ ವಿರುದ್ಧ ನಾನು ಈಗ ಬೆಂಗಳೂರಲ್ಲಿ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಡೋನಿದ್ದೀನಿ. ಇವತ್ತು ಇಬ್ಬರು ಅಧಿಕಾರಿಗಳ ವಿರುದ್ಧ ಸಾವಿರಾರು ಕೋಟಿಯ ನಷ್ಟವನ್ನು ಮಾಡಿರುವಂಥದ್ದು, ಜೊತೆಗೆ ಕಳೆದ 37 ತಿಂಗಳಲ್ಲಿ ಸುಮಾರು 4800 ಸೈಟ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವಿತರಣೆ ಮಾಡಿರುವಂಥ ಇಬ್ಬರು ಅಧಿಕಾರಿಗಳ ವಿರುದ್ಧ ನಾನಿವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಒಳಗೆ ಲೋಕಾಯುಕ್ತಕ್ಕೆ ಬೆಂಗಳೂರಿನಲ್ಲಿ ದೂರನ್ನು ಸಲ್ಲಿಸೋನಿದ್ದೇನೆ. ಏನಕ್ಕೆ ಸರ್ಕಾರ ಈ ರೀತಿ ನಡವಳಿಕೆಗಳನ್ನು ಮಾಡ್ತಾಯಿದೆ ಗೊತ್ತಾಗ್ತಿಲ್ಲ. ಇವತ್ತು ಮೈಸೂರಲ್ಲಿ ಇಷ್ಟು ಹಗರಣ ಆಗಿದೆ ಅಂತ ಗೊತ್ತಿದ್ದ ವ್ಯಕ್ತಿಗೇನೆ ಮತ್ತೆ ಈ ಥರ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಿದೆ. ಏನಕ್ಕೆ ಮುಖ್ಯಮಂತ್ರಿಗಳು ಹೆಂಗೆ ಮಾಡ್ತಾರೆ ಆಶ್ಚರ್ಯ ಆಗ್ತಿದೆ. ಒಬ್ಬ ಸಂವೇದನಾಶೀಲ ಮುಖ್ಯಮಂತ್ರಿ KDP ಸಭೆಯಲ್ಲಿ ಅವ್ರ ಜೊತೆ ನಾನು ಕೂತಿರ್ತೀನಿ. ಅಧಿಕಾರಿಗಳನ್ನು ಆ ಮಟ್ಟಕ್ಕೆ ಹತೋಟಿಯಲ್ಲಿ ಇಟ್ಕೊಳ್ತಾ ಇದ್ದಂಥ ಮುಖ್ಯಮಂತ್ರಿ ಇವತ್ತು ಅಧಿಕಾರಿಯ ಹತೋಟಿಗೆ ಸಿಗಾಕೊಂಡಿದ್ದಾರಲ್ಲ ಅನ್ನುವಂಥದ್ದೇ ಭಾಳ ವೇದನೆಯ ವಿಷಯ. ಇದನ್ನು ಭಾಳ ಖಂಡಿಸ್ತಾ ಇದ್ದೀನಿ. ಇವತ್ತಿನವರೆಗೆ ಅವ್ರಿಗೆ ಯಾವುದೇ ಪೋಸ್ಟಿಂಗ್ ಕೊಟ್ಟಿರಲಿಲ್ಲ. ಇವತ್ತು ಹಂಪಿ ವಿಶ್ವವಿದ್ಯಾನಿಲಯದ ಅದರಲ್ಲೂ ಒಬ್ಬ ಕುಲಸಚಿವನಾಗಿ ಮಾಡ್ತಿರೋದು ಹಾವೇರಿಯಲ್ಲಿ ಮಾಡ್ತಾ ಇರುವಂಥ ಈ ರೀತಿಯ ಕುಲಸಚಿವನ ಹುದ್ದೆ ಕೊಡ್ತಾ ಇರುವಂಥದ್ದು ನಾನು ಪ್ರಥಮವಾಗಿ ಖಂಡಿಸ್ತೀನಿ. ಮತ್ತು ಈ ಸರ್ಕಾರ ಭ್ರಷ್ಟರ ರಕ್ಷಣೆಗೇ ನಿಂತಿದೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ.